ಟೈಮ್ ಮುತಾಲಕ್ ಸಾಹೇಬ್ರು ಬಂದ್ರಲ್ಲ. ಮತ್ತೇನ್ರಪ್ಪ ಸುದ್ದಿ? ಕ್ರಿಕೆಟ್ ಅನ್ನ ಆಟ ವೀಕ್ಷಕರಿಗೂ ಹೇಳ್ತಾ ಇದ್ದೀನಿ, ಭಾರತೀಯರಿಗೆ ನಾ ಹೇಳ್ತಾ ಇದ್ದೀನಿ, ನೀವು ನಿಜವಾಗಿ ಭಾರತ ದೇಶದ ಪುತ್ರರಾಗಿದ್ರೆ ಹೌದು, ನಾವು 1000% ಭಾರತಾಂಬೆಯ ಸುಪುತ್ರರು. ಮುಂದೆ ಹೇಳ್ರಿ. ಈ ದೇಶದ ಭಕ್ತಿ ಇದ್ರೆ ಬಾಳ ಇದ್ರಪ್ಪ, ಈಗೇನ್ ಮಾಡ್ಬೇಕು ಹೇಳ್ರಿ ನಾವು? ನೀವು ಆ ಪಾಕಿಸ್ತಾನದ ಆಟವನ್ನ ಬಹಿಷ್ಕಾರ ಮಾಡಬೇಕು. ಒಂದೇ ಒಂದು ಟಿಕೆಟ್ ತಗೊಂಡು ಒಬ್ಬ ಭಾರತೀಯ ಕೂಡ ಒಳಗಡೆ ಹೋಗ್ಬಾರ್ದು. ತರಕೆ ಅಲ್ರಿ, ನಾವು ಮ್ಯಾಚ್ ನೋಡೋದು ಹೆಂಗ್ರಿ? ಮತ್ತ ಅಲ್ರಿ, ನೀವು ಕ್ರಿಕೆಟ್ ವಿರೋಧಿ ಏನ್ರಿ? ಕ್ರಿಕೆಟ್ ವಿರೋಧಕರಲ್ಲ ನಾವು. ಮತ್ತ ಕ್ರಿಕೆಟ್ ವಿರೋಧಿಗಳಲ್ಲ. ಪಾಕಿಸ್ತಾನ ಜೊತೆಗೆ ಆಟ ಆಡೋದನ್ನ ನಾವು ವಿರೋಧಿಸ್ತಾ ಇದೀವಿ. ಅಲ್ರಿ ಮುತಾಲಕ್ ಸಾಹೇಬ್ರ, ನಾವು ನೋಡಿದ್ರ ಈ ನಮ್ಮ ಇಂಡಿಯಾ ಟೀಮು ಪಾಕಿಸ್ತಾನ ಟೀಮ್ ಅನ್ನ ಇದೇ ಬೆಂಗಳೂರು ಚಿನ್ನಸ್ವಾಮಿ ಗ್ರೌಂಡ್ ನಲ್ಲಿ ಬಗ್ಬಡಿಯೋದನ್ನ ನೋಡಿ ಪಟಾಕಿ ಸಂತೋಷ ಪಡ್ಬೇಕಂದ್ರ ಅದಕ್ಕೂ ಕಲ್ಲು ಹಾಕಿದ್ರಲ್ರಿ ನೀವು. ಒಳ್ಳೆ ಕತೆ ಆಯ್ತಲ್ಲ ಇದು. ಹೌದು, ಇವಾಗ ಕ್ರಿಕೆಟ್ ನಡಿಲಿ ಅಂತ ಸ್ಟ್ರಾಂಗ್ ಆಗಿ ಮಾತಾಡೋ ಗಂಡುಗಲಿ ಯಾರದಾರ ನಮ್ಮ ಕರ್ನಾಟಕದಲ್ಲಿ? ಕನ್ನಡದ ಕೂಸು ಅಣ್ಣ ಬಾಂಡ್. ಓಕೆ, ಸ್ಟಾಪ್. ನಗಣ, ಇವತ್ತೇನ್ ಮಾಡ್ತೀರಿ? ನಾವು ಕನ್ನಡ ಒಕ್ಕೂಟ ಸ್ವಾಗತಿಸ್ತೇವೆ. ಹಂಗ ಬಹಳ ಒಳ್ಳೇದಾಯ್ತು. ಹೆಂಗ್ ಸ್ವಾಗತಿಸ್ತೀರಿ? ಬಹಳ ಅತ್ಯಂತ ಸಂತೋಷದಿಂದ ಗೌರವದಿಂದ ಸ್ವಾಗತಿಸ್ತೇವೆ. ವೆರಿ ವೆರಿ ಗುಡ್. ಒಂದು ಐತಿಹಾಸಿಕವಾದಂಥ ಕ್ರಿಕೆಟ್. ಓಕೆ, ಇದು ಕ್ರೀಡೆ. ಈ ಕ್ರೀಡೆಯಲ್ಲಿ ನಾವೆಲ್ಲರೂ ಯಾವುದೇ ಒಂದು ಭಾವನೆಗಳಿಟ್ಕೊಳ್ಬಾರ್ದು. ಹೌದು ಬಿಡ್ರಿ, ಮತ್ತೇನ್ ಮಾಡ್ಬೇಕ್ರಿ? ಬಹಳ ಪ್ರೀತಿ, ವಿಶ್ವಾಸದಿಂದ, ಅಭಿಮಾನದಿಂದ ಕ್ರೀಡೆಗೆ ಬೆಂಬಲವನ್ನು ಕೊಡಬೇಕು. ಹೌದು, ಅಂದಾಗೆ ನಿಮ್ ಶಿಷ್ಯ ಕಾಣ್ತಿಲ್ವಲ್ರಿ? ಬಂದ್ರಲ್ಲ, ನಿಮ್ ಹಿಂದೆ ಬಂದ್ ಕುಂತ್ಕೊಳ್ರಲ್ಲೇ. ಸರಿ, ಇವಾಗ ಹೇಳ್ರಪ್ಪ. ಮುತಾಲಿಕ್ ಇದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ಏನು? ಅವರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ. ಮುತಾಲಿಕ್ ಅವರಿಗೆ ಸುಮ್ಮನೆ ಈ ರೀತಿ ರಂಪ ಮಾಡ್ಕೊಂಡು ಜಗಳ ಆಡ್ಕೊಂಡು ಇದನ್ನ ಬೀದಿಗೆ ತರ್ತಕ್ಕಂಥದ್ದಲ್ಲ. ಕರೆಕ್ಟ್ ಬಿಡಿ, ನಾನು ಹಂಗ ಹೇಳಿದೆ ಅವರಿಗೆ. ಎಲ್ಲಿ ವಿಚಾರ ಮಾತಾಡ್ಬೇಕು ಅದನ್ನ ಮಾತಾಡ್ಬೇಕೆ ಹೊರತು ಈ ಮ್ಯಾಚ್ಗಳು, ಇಂಥ ಕ್ರೀಡೆಗಳು, ಎಲ್ಲ ಕ್ರೀಡೆಗಳು ದೇಶದ ಒಂದು ಐಕ್ಯತೆಗೆ, ದೇಶದ ಸುಭದ್ರತೆಗೆ ಒಳ್ಳೆಯ ಸೋಪಾನ. ಹೌದು, ನಮ್ ಪಿ ಟೀಚರು ಯಾವಾಗ್ಲೂ ಹಿಂಗೆ ಡೈಲಾಗ್ ಹೊಡ್ತಿದ್ರು. ಈಗ ಮುಂದೆ ಏನ್ ಮಾಡ್ತಿರಪ್ಪ ನೀವು? ಕ್ರಿಕೆಟ್ ಸ್ವಾಗತ ಮಾಡೋದಕ್ಕೆ ನಾವು 18ನೇ ತಾರೀಕು ಬೆಳಗ್ಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಬಿಳಿ ಬಾವುಟ, ಶ್ವೇತ ಬಾವುಟವನ್ನು ಹಿಡಿದು ಸ್ವಾಗತ ಮಾಡ್ತೀವಿ. ಹಂಗ ಬಹಳ ಒಳ್ಳೇದಾಯ್ತು. ಹೌದು, ಅಂದಾಗೆ ಬಿಳಿ ಬಾವುಟನ ಯಾಕೆ ಹಿಡಿತೀರಿ? ಬಿಳಿ ಬಾವುಟ ಅಂದ್ರೆ ಶಾಂತಿಯ ಸಂಕೇತ. ಅಲ್ರಿ, ಮತ್ ನೀವು ಬರೀ ಕಪ್ಪು ಬಾವುಟ ಹಿಡಿದು ಸ್ಟ್ರೈಕ್ ಮಾಡ್ತಿದ್ರಿ ಇಲ್ಲಿವರೆಗೂ. ಈ ಜೀವನದಲ್ಲಿ ಕಪ್ಪು ಬಾವುಟ ಹಿಡಿತಿದ್ದೇವೆ. ಈಗ ನಾಳಿದ್ದು ಐತಿಹಾಸಿಕವಾಗಿ ಬಿಳಿ ಬಟ್ಟೆ ಹಿಡಿದು ಸ್ವಾಗತವನ್ನು ಮಾಡ್ತಕ್ಕಂಥ ಅದ್ಭುತವಾದಂಥ ಚಿಂತನೆ, ಯೋಚನೆ ಮಾಡಿದ್ದೇವೆ. ಅಬ್ಬಬ್ಬಾ, ತುಂಬಾ ಅದ್ಭುತವಾದ ಯೋಚನೆ ನಿಮ್ಮದು. ಮತ್ತೀಗ ಕಪ್ಪು ಬಾವುಟ ಹಿಡಿಯುವ ಮುತಾಲಿಕ್ ಅವರಿಗೆ ನೀವು ವಾಟಿ ಹುಸೆ? ಮುತಾಲಿಕ್ ಅವರಿಗೆ ನಾನು ಬಹಳ ಗಂಭೀರವಾಗಿ ಹೇಳ್ತೀನಿ. ಏನಂತ? ಬೇಡ, ಇಂಥದ್ರ ಬಗ್ಗೆ ನೀವು ತಂಟೆ ತಾಯಿಯಲ್ಲಿ ತೀಟೆ ಮಾಡೋದು ಗೌರವ ಅಲ್ಲ. ಓಕೆರಪ್ಪ, ಫೈನಲ್ ಆಗಿ ಅದೇನು ಹೇಳ್ತಾರೋ ಹೇಳ್ರಿ. ಇದು ಈ ಸಂದರ್ಭದಲ್ಲಿ ಇಡೀ ನಾಡಿನ ಸಮಗ್ರ ಸಂಸ್ಕೃತಿಯನ್ನು ತೋರಿಸ್ತಕ್ಕಂಥ ಒಂದು ಹೊಸ ಐತಿಹಾಸಿಕವಾದಂಥ ಕ್ರೀಡೆ 25ನೇ ತಾರೀಕು ಆರಂಭ ಆಗಲಿ ಅಂತ ಹೇಳಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಹಂಗ ಮತ್ತೆ ಆಗ್ತಾಡ ಹೊಡಿರಿ ಹಲಗಿ. ಓಕೆ, ಸ್ಟಾಪ್. ಇಲ್ಲಿ ನಮ್ಮ ಬಿಗ್ ಬಾಸ್ ಇದಾರೆ, ದೇವೇಗೌಡಜಿ. ಮತ್ತೇನ್ರಿ ಸುದ್ದಿ? ಶರಪಣ್ಣ ಅಡ್ವರ್ಟೈಸ್ ಕೊಡ್ತಾರೆ, ದಿನ ನಾನು ನೋಡಿದ್ದೀನಿ. ಹೌದು ಬಿಡ್ರಿ, ಶರವಣ್ಣ ಅವ್ರದ್ದು ಗೋಲ್ಡ್ ಪ್ಯಾಲೇಸ್ ಎಲ್ಲಾ ಕಡೆ ಬರ್ತದಲ್ಲ. ಸಾಯಿ ಗೋಲ್ಡ್, ಸಾಯಿ ದೇವೇಗೌಡ ಮಾಡೋದು ಹೇಳಿಲ್ಲ ಇರ್ತಾರೆ. ಅಯ್ಯೋ ಹೌದಲ್ರಿ. ಶರವಣ್ಣ ಅವ್ರ, ಯಾಕ್ರಪ್ಪ ನೀವು ಆಗಾಗ ನಮ್ಮ ದೇವೇಗೌಡ ಬಗ್ಗೆ ಹೇಳ್ತಿರ್ಬೇಕು. ಬರೀ ನೀವು ಸಾಯಿ ಗೋಲ್ಡ್ ಪ್ಯಾಲೇಸ್ ಅಂದ್ರೆ ಆಯ್ತು ಬಿಡ್ರಿ, ನಾಳೆ ಹೇಳ್ತೇನೆ ಅವ್ರಿಗೆ. ನಮಗೆ ಇವಾಗ ಸದ್ಯಕ್ಕೆ ಟೈಮ್ ಆಯ್ತು, ಬರ್ತೇವಿ. ಬೈ.